ನಾನು ಇವತ್ತೇ ಬುಕ್ ಮಾಡಿ ರಿಟರ್ನ್ UK ಗೆ ಹೋಗಿಬಿಡ್ತೇನೆ. ಯಾರನ್ನು ಕಿರ್ಚಿದ್ದು? ಜ್ಯೋತಿಕಾ ಏನಾತಮ್ಮ? ಆಂಟಿ, ನಾನು ಇವತ್ತೇ ರೀಸನ್. ಜ್ಯೋತಿಕಾ ಏನಾಯ್ತು ಹೇಳವ್ವ, ಯಾಕೆ ಹಿಂಗೆ ಮಾತಾಡಕತ್ತಿ? ಯಾರು ಏನಾರ ಅಂದ್ರಣ? ಈಗ ಏನಾರ ಅಂದ್ರಣ ಹೇಳ. ಈಗ ಏನಾರ ಅಂತಿದ್ಲಂದ್ರೆ ಈಗಿನ ಕಡ್ದು ಹೆಡ್ಗಿನ ತುಂಬ್ತೀನಿ. ಯಾರೇನಂದ್ರು? ಗಿರೀಶ್ ಏನಾದ್ರು ಅಂದ? ಈಕೆ ಈ ಹುಡುಗಿ ಏನಾದ್ರು ಅಂದ್ಲ? ಯಾರೇನಂದ್ರು ಹೇಳು. ರೀ, ನೀವು ಸಿಟ್ಟು ಮಾಡ್ಕೋಬೇಡ್ರಿ, ಸಮಾಧಾನ ಕೇಳ್ರಲ್ಲ. ನೀ ಸುಮ್ಕುಂದ್ರ, ನೀನು ತಿಳಿತೈತಿ ತಿಳಿಯಂಗಿಲ್ಲ. ಆಕೆ ಅಲ್ಲಿಂದ ಇಲ್ಲಿಗೆ ಬಂದಾಳಂದ್ರೆ ನನ್ನ ಸಂಬಂಧ ಬಂದಾಳ. ಆಕಿನ ಚಂದ ನೋಡ್ಕೋಬೇಕನ್ನ ಗೊತ್ತಾಗಲ್ಲ ನಿಂಗೆ? ಜ್ಯೋತಿಕಾ ಏನಾತಮ್ಮ? ಯಾರಾದ್ರೂ ಏನಾದರೂ ಅಂದ? ಹೇಳು ಜ್ಯೋತಿಕಾ, ನಾನು ಕೇಳ್ತೀನಿ. ನೀನು ಕೋಪ ಮಾಡ್ಕೋಬೇಡ. ನೀನು ಕೋಪ ಮಾಡ್ಕೊಂಡ್ರೆ ನಿಮ್ಮ ಮಾವನು ಕೋಪ ಮಾಡ್ಕೊತಾರೆ. ಪ್ಲೀಸ್ ಅಮ್ಮ. ಇಲ್ಲ ಆಂಟಿ, ಯಾರು ಏನೂ ಅಂದಿಲ್ಲ. ನನಗೆ ಬೇಜಾರು ಆಗ್ತಿದೆ. ಸ್ವಲ್ಪ ನನ್ನ ಜೊತೆ ಕುತ್ಕೋ ಅಂತ ಅಂದರೆ ರಾಣಿ ಕೆಲಸ ಇದೆ ಅಡುಗೆ ಮನೇಲಿ ಅಂತ ಹೇಳ್ತಿದ್ದಾಳೆ, ಅದಕ್ಕೆ. ರಾಣಿ, ನಿನಗೆ ಜ್ಯೋತಿಕಾಕ್ಕಿಂತ ಅಡುಗೆ ಮನೆ ಕೆಲಸ ಇಂಪಾರ್ಟೆಂಟ್ ಆಯ್ತಾನ? ಅದನ್ನೆಲ್ಲ ನಿಮ್ಮ ಮತ್ತೆ ನೋಡ್ಕೋತಾಳೆ. ಅಕ್ಕಿ ಜೊತೆನೇ ಇರು. ಅದು ಈ ಅಮ್ಮವರೇ. ಬೇಡ ಬಿಡಿ ಅಂಕಲ್, ಅವಳಿಗೆ ನನ್ನ ಜೊತೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಅಯ್ಯೋ, ನಾನು ಯಾವಾಗ ಹಾಗೆ ಇದೆ? ಮಾತಾಡ್ತೀನಿ. ಈ ಜ್ಯೋತಿಕಾ, ಗಿರಿ ಬಂದ್ಯಾ? ನೀನು ಅಂದ್ಬಿಟ್ಟೆಲ್ಲೂ ಹೋಗಬೇಡ, ನನಗೆ ತುಂಬ ಬೇಜಾರಾಗ್ತಾ ಇತ್ತು. ಜ್ಯೋತಿಕಾ, ನಿನಗೋಸ್ಕರ ನಾನು ಸೀರೆ ತಂದಿದ್ದೀನಿ. ಒಂದ್ಸಲ ಉಟ್ಕೊಂಬಂದು ತೋರಿಸ್ತೀಯಾ ಹೇಗೆ ಕಾಣಿಸುತ್ತೆ ಅಂತ? ಏನು ಸೀರೆ ತಂದಿದ್ಯಾ ನನಗೋಸ್ಕರನಾ? ಓ, ನೀನು ಎಷ್ಟು ಲವ್ ಮಾಡ್ತೀಯಾ ಅಲ್ವಾ? ಕೊಡು, ನನಗೆ ಉಡೋಕ್ಕೆ ಬರಲ್ಲ, ಆಂಟಿ ಕೈಲಿ ಉಡಿಸ್ಕೊಳ್ತೀನಿ. ನಮ್ಮ ಮಗುಗೇನು ಚಂದ ಉಟ್ಕೊಳಕ್ಕೆ ಬರ್ತೈತಿ? ಆಕೆ ಹಂಗೆ ಸುತ್ಕೊಂಡು ನಿಂದಿರ್ತಾಳೆ. ರಾಣಿ ಉಡಿಸ್ತಾಳೆ, ಹೋಗು. ಸಖತ್ತಾಗಿ ಸೀರೆ ಉಡಿಸ್ತಾಳೆ, ನಿಂಗೆ ಉಡಿಸ್ಕೊಂಡು ಕರ್ಕೊಂಬರ್ತಾಳೆ. ಹೋಗು, ನಾನು ವೆಯ್ಟ್ ಮಾಡ್ತಿರ್ತೀನಿ, ಬೇಗ ರೆಡಿಯಾಗಿ ಬಾ. ಓ, ಥ್ಯಾಂಕ್ಸ್ ಕಣೋ. ಅಲ್ಲ, ಇವತ್ತು ಹುಡುಗ ಏನಾಗಿರ್ಬೇಕಂತಾನೆ ಹೆಂಡತಿ ಮುಂದೆ ಇಕ್ಕಿಗೆ ಸೀರೆ ತಂದಾನ. ಆಕೆಗೊಂದು ತರಬೇಕಾಗಿತ್ತಲ್ವಾ? ಅಯ್ಯೋ, ಏನಪ್ಪ ಹೇಳೋದು? ಗಿರಿ, ರಾಣಿಗೊಂದು ತರಬೇಕಿಲ್ಲ? ಈಗ ಒಂದ ತಂದಿಯಲ್ಲ ಸೀರೆನ? ಯವ್ವ, ಆಕಿನ ಹತ್ರ ಎಷ್ಟು ಸೀರಿದಾವು? ಈಕಿನ ಹತ್ರ ಒಂದು ಸೀರಿಲ್ಲ. ಈಗ ಹೆಂಗೂ ಯುಗಾದಿ ಬಂತಲ್ಲ, ಉಟ್ಕೊಳ್ಳಕ್ಕಂಥೇಳಿ ತೊಗೊಂಡು ಬನ್ಯಪ್ಪ. ನಿನ್ನ ಹೆಂಡತಿಗಷ್ಟು ಬುದ್ಧಿ ಹೇಳು. ಜ್ಯೋತಿಕನ ಜೊತೆ ಮಾತಾಡತ್ತಿಲ್ಲ ಚಂದಂಗೆ. ನನ್ನ ಸೊಸಿ ವಾಪಸ್ UK ಹೋಗೋ ತನಕ ಆಕೆ ಕೋಪ ಬರ್ದಿರಂಗೆ ಪ್ರೀತಿಯಿಂದ ನೋಡ್ಕೊಳಕ್ಕೆ ಹೇಳು. ಹ್ಞೂ ಅಪ್ಪ. ಅಲ್ಲ, ಈ ತಂದೆ ಮಗಗೆ ಏನಾಗಿರ್ಬೇಕು? ಇದೆಲ್ಲ ಹುಡುಗಿ ಮೇಲೆ ಏನೇನು ಪರಿಣಾಮ ಬೀರುತ್ತೋ ಏನೋ ದೇವ್ರೇ. ರಾಣಿ, ಯಾಕೆ ಕ್ರೈಂಗ್? ನಿನಗೆ ಸೀರೆ ತಂದಿಲ್ಲ ಅಂತ ಬೇಜಾರಾ? ನಾಯ್ಕಿ ಮೇಲೆ ಏನಾರ ಕೋಪ ಮಾಡ್ಕೊಂಡು ಮಾತಾಡಿದ್ರೆ ನಮ್ಮ ಮಾವರಿಗೆ ಸಿಟ್ಟು ಬಂದ್ಬಿಡುತ್ತೆ. ಅದಕ್ಕೆ ಸೀರೆ ಉಡಿಸಿ ಕಳಿಸ್ತೀನಿ. ಆ ಥರ ಏನೂ ಇಲ್ಲ ಜ್ಯೋತಿಕಾ, ಸುಮ್ಮನೆ ಕೂತಿದ್ದೆ. ಬಾ, ಸೀರೆ ಉಡಿಸ್ತೀನಿ. ನೋಡು, ನಾನು ನಿನ್ನೇನೆ ಹೇಳಿದೆ ತಾನೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಗಿರೀಶ್ಗೆ ನೀ ನನ್ನ ಮಾತೇ ಕೇಳಲಿಲ್ಲ. ಜ್ಯೋತಿಕಾ, ಈ ಸೀರಿಯರ್ ಎಷ್ಟು ಚಂದ ಅರ್ಸ್ಯಾನ ನನ್ನ ಮಗ. ಒಳ್ಳೆ ದಂತದ ಗೊಂಬಿ ಕಣ್ಣಂಗೆ ಕಾಣಕತ್ತಿ ನೋಡುವ. ಹೌದು ಜ್ಯೋತಿಕಾ, ಭಾಳ ಚಂದ ಕಾಣಕತ್ತಿ. ಹೌದು ಅಂಕಲ್, ಮಮ್ಮಿಗೆ ವಿಡಿಯೋ ಕಾಲ್ ಮಾಡಿದೆ. ತುಂಬಾ ಇಷ್ಟ ಆಯ್ತಂತೆ. ಮತ್ತು ರಾಣಿ ತುಂಬ ಚೆನ್ನಾಗಿ ಡ್ರೆಸ್ ಮಾಡಿದ್ದಾಳೆ ನನಗೆ. ಇದೆಲ್ಲ ಅವಳದೇ ಒಡವೆ ಅಂಕಲ್, ಎಷ್ಟು ಚೆಂದ ಕಾಣಿಸ್ತಿದ್ದೀನಿ ನೋಡು. ಗಪ್ಪ, ಅವ್ವನ್ ಕರಿತೀನಿ. ಯವ್ವ ಜ್ಯೋತಿಕಾ, ಎಷ್ಟೇ ಚಂದ ಕಾಣಕತ್ತೀಯ ಈ ಸೀರ್ಯಾಗ. ನಂದ ದೃಷ್ಟಿ ಆಕತ್ತೆ ಏನೋ, ಆಮೇಲೆ ದೃಷ್ಟಿ ತೆಗಿತೀನಿ ಬಾ. ರಾಣಿ ಭಾಳ ಚಂದ ಕಾಣಕತ್ತಾಳವ್ವ, ಭಾಳ ಚಂದ ರೆಡಿ ಮಾಡಿ. ನನಗಂತರೂ ಭಾಳ ಖುಷಿ ಆಯ್ತು ನೋಡು. ರಾಣಿ ಮನಸ್ಸು ಎಷ್ಟರ ಸ್ವಚ್ಛ ಐತೆ ನೋಡು. ಆಕೆ ಗಂಡ ತನ್ನ ಮುಂದನ ಇನ್ನೊಬ್ಬಕಿಗೆ ಸೀರೆ ತಂದು ಕೊಟ್ಟಕ್ಕೂ ಒಂಚೂರು ಸೆಟ್ ಮಾಡ್ಕೊಳ್ಳಾರ್ದ ಇಷ್ಟು ಚಂದ ರೆಡಿ ಮಾಡ್ಯಾಳ. ರಾಣಿ ಹೆಂಗೆ ಕಾಣಿಸಕತ್ತಾಳೆ ಜ್ಯೋತಿಕಾ? ಚಂದ ಕಾಣಿಸತ್ತಾಳೆ. ಈ ಕಡೆ ಬಾ ಇಲ್ಲಿ ರಾಣಿ. ಇವಾಗ ಸರಿ ಹೋಯ್ತಾ? ಇದೊಂದು ಸ್ವಲ್ಪ ಕೆಳಗೆ ಇಳಿಸ್ಬೇಕಾಗಿತ್ತು ಸರ. ಹಾಂ, ನೋಡು ಜ್ಯೋತಿಕಾ. ಸರಿ ಹೋಯ್ತು. ಇರಿ, ನಾನು ನಿನ್ನ ಜೊತೆ ಮಾತಾಡಬೇಕು ಬಾ. ಜ್ಯೋತಿಕಾ, ಒಂದು 10 ಮಿನಿಟ್ಸ್ ಬರ್ತೀನಿರು.
ಏನು ಹೇಳ್ಬೇ ನಿಂದು? ಆ ಪೊಲೀಸ್ ಕೆಲಸ ಏನಾತ? ಆ ಜ್ಯೋತಿಕಾ ಬಂದಾಗಿಂದ ಆಕಿ ಹಿಂದಿಂದ ನಡ್ಯಾಡಕತ್ತಿ. ನಿನಗೆ ಈಗ ಮದುವೆ ಆಗೈತನ ಸ್ವಲ್ಪ ಖಬರ್ ಐತನ? ರಾಣಿನೂ ಚಂದ ನೋಡ್ಕೋಬೇಕನ್ನೋ ತಿಳಿಯಂಗಿಲ್ಲ ನಿನ್ಗೆ? ಯಾಕೆ ಹಿಂಗೆ ಬದ್ಲಾದಿ? ಬೇವ್ವ, ನಾ ಏನು ಬದಲಾಗಿಲ್ಲ ತಗೋ, ನಾ ಇರಂಗ ಅದೀನಿ. ಆಕಿ ರಾಣಿನೂ ಹಂಗೆ ಕೇಳ್ತಾ, ನೀನು ಹಂಗೆ ಕೇಳ್ತಿ. ಬದ್ಲಾಗೋಂಗೆ ಏನು ಬದ್ಲಾಗಿ ನಾನು? ಮೊದಲು ಹೆಂಗಿದ್ನೋ ಈಗೂ ಹಂಗೆ ಅದೀನಿ. ರಾಣಿನ ಮೊದಲಷ್ಟು ಪ್ರೀತಿ ಮಾಡ್ತಿದ್ನು, ಈಗೂ ಅಷ್ಟು ಪ್ರೀತಿ ಮಾಡ್ತೀನಿ. ಎಲ್ಲ ಭ್ರಮೆದ ಬದುಕಕತ್ತಿ ನೀನು. ಇದು ಯಾಕೆ ಎಲ್ಲಿ ಹತ್ತದೋ ತಿಳಿವಲ್ದು. ಆ ಹುಡುಗಿಗೆ ಭಾಳ ಬ್ಯಾಸ್ರಾಗೈತಿ. ಹೋಗಿ ಅವ್ರ ದೊಡ್ಡವನ ಮನೆಗೆ ಬಿಟ್ಟು ಬಾ ಒಂದು ವಾರ. ಆಕಿದ್ದು ಬರವಳಕ್ಕೆ ಜ್ಯೋತಿಕಾ ನಾನು ನೋಡ್ಕೋತೇನೆ. ನಂಗೆ ಬೇರೆ ಕೆಲಸ ಐತಿ. ಆಕಿನ ಕರ್ಕೊಂಬರೋದು ಕಳಿಸೋದು ನಂಗೆ ಆಗಲ್ಲ. ಅಷ್ಟಕ್ಕೂ ಈಗೇನು ಹೋಗೋದು ಬೇಕಾಗಿಲ್ಲ ಅಳಕ್ಕಿ. ಹಂಗಲ್ಲ, ಅರ್ಥ ಮಾಡ್ಕೋ. ಹೋಗಬೇಕು, ಕೆಲಸ ಐತೆ ಅಂತ ಹೇಳಲಿಲ್ಲ. ಏನಾತ್ರಿ ಅತ್ತಿಯಾರ, ಇವ್ರಾಗ ಹಿಂಗೆ ಫಿಟ್ ಮಾಡ್ಕೊಂಡು ಹೋದ್ರು? ಏನಿಲ್ಲವಾ, ಸುಮ್ಮ ಹಂಗೆ ಏನೋ ಮಾತಾಡತ್ತಿದ್ನ್ಯಾ, ಅದಕ್ಕೆ ಸಿಟ್ ಮಾಡ್ಕೊಂಡು ಹೋದ್ ನೋಡು ಆಟೆ. ಅದು ರಾಣಿ, ಏನಂತಂದ್ರೆ ಏನು ಹೇಳ್ರಿ ಅತ್ತಿ, ಮತ್ತು ಯಾಕೋ ಸುಧಾಂದ ಜೀವನ ಅನ್ಸಿದಂಗೆ ಆಗತ್ತೈತಿ. ನಾನು ನೀನು ನಿಮ್ಮ ಮನೆಗೆ ಹೋಗೋಣ. ಅಲ್ರಿ ಅತ್ತಿ, ನಾವಿಬ್ರು ನಮ್ಮ ಮನೆಗೆ ಹೋದ್ರೆ ಈ ಜ್ಯೋತಿಕಾ ಒಬ್ಬಕ್ಕೆ ಹಾಕೋಣ. ಮಾವ ಸಿಟ್ ಮಾಡ್ಕೋತಾರೆ ಅನಿಸ್ತೈತ್ರಿ. ಯಾರು ಸಿಟ್ ಮಾಡ್ಕೊಳ್ಳಿ ರಾಣಿ, ನಿನಗೆ ಭಾಳ ಬೇಜಾರಾಗೈತಿ, ನನಗೆಲ್ಲ ಅರ್ಥ ಆಗತ್ತೈತಿ. ಬಟ್ ನೀನು ಹೇಳುವಲ್ಲಾಗಿ ಎಂತಾದ್ರೆ ದೊಡ್ಡ ಮನಸ್ಸ ನಿಂದು. ನೀನು ಕಣ್ಣು ಮುಂದೆ ಇಷ್ಟೆಲ್ಲ ನಡೆಯಕತ್ರು ಹೆಂಗೆ ಸುಮ್ಮದಿಯವ್ವ ನೀನು? ದೇವ್ರಂತಕಿ ಬಿಡು. ಅಲ್ರಿ ಅತ್ತಿ, ಏನಾಗೈತಿ? ಎಲ್ಲ ಚಲೋ ನಡೆಯಕತ್ತೈತಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಎಲ್ಲ ಚಲೋ ನಡೆಯಕತ್ತೈತಿ ಅಂದಂಗೆ ನಾನು ಹೇಳ್ಬೇಕಂದೆ, ಇವತ್ತು ಸುಧಾ ಅಕ್ಕ ಆಮೇಲೆ ದೊಡ್ಡವ ಬರ್ತಾರಂತ ಮನೆಗೆ. ಹೌದಾ? ಚಲೋ ಆಯ್ತು ಬಿಡವ. ಸುಧಾ ಬಂದರೆ ಎಲ್ಲ ಸುದ್ದಾಕೈತಿ. ರಾಣಿ, ಏನಾದರೂ ಕೆಲಸ ಇದೆಯಾ? ಇಲ್ಲ ಜ್ಯೋತಿಕಾ, ಏನಾರ ಬೇಕಿತ್ತಾನೆ? ಅದು ಏನೂ ಇಲ್ಲ. ನಿನ್ನ ಗಂಡ ಅಂದರೆ ಗಿರಿ, ನಾನು 2 ಡೇಸ್ ಮಟ್ಟಿಗೆ ಆಚೆ ಹೋಗ್ತಾ ಇದ್ದೀವಿ. ಅದಕ್ಕೆ ಬಟ್ಟೆ ಪ್ಯಾಕ್ ಮಾಡಬೇಕಿತ್ತು, ಅದಕ್ಕೆ ಕೇಳಿದ್ದು. ಹೌದಾ? ಮಾಡಿಕೊಡ್ತೇನೆ ಬಾ. ನಾನು ಇಷ್ಟೆಲ್ಲ ಮಾತಾಡಿದ್ರು ಕೋಪನೇ ಮಾಡ್ಕೊತಿಲ್ಲವಲ್ಲ, ಯಾಕೆ? ನಾನೇನು ಹೇಳಿದ್ರು ಹಾಗೆ ಮಾಡ್ತಾಳೆ. ಇವಳಿಗೆ ಗಿರೀಶನ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ ಅಥವಾ ಸುಮ್ಮನೆ ಹೀಗೆ ಮಾಡ್ತಿರೋದಾ? ನೀವು ಒಂದು ನಿಮಿಷದಿಂದ ಬರ್ತೀನಿ. ರಾಣಿ, ರಾಣಿ ಬಾಯಿಲೆ ಬಂದ್ಲು ಅನ್ಸುತ್ತೆ. ಸುಧಾ, ಏನಿತ್ತು ನಾನು ನೋಡಕತ್ತಿದ್ದು? ಯಾರಿಗೆ ಅಳೆ ಅಂದ್ರೆ ಹಿಂಗೆ ತಬ್ಕೊಂಡು ನಿಂತಾರ? ಗಿರಿ, ಗಿರಿ, ಗಿರಿ. ಅಕ್ಕ, ಅಕ್ಕ, ಅತ್ತೆ, ನೀವು ಯಾವಾಗ ಬಂದ್ರಿ? ಯಾಕಕ್ಕ ನನಗೆ ಹೊಡಿತಿದ್ಯಾ? ಯಾಕೆ ಹೊಡಿತಿದ್ದೀನಿ ಅಂತ ಕೇಳ್ತೀಯಲ್ಲೋ, ನಿನಗೇನೂ ಆಗಿದೆ? ಸುಧಾ, ಹೇಗಿದೆಯಾ? ಅಲ್ಲ ಜ್ಯೋತಿಕಾ, 3 ಕತ್ತೆಗಾಗುವಷ್ಟು ವಯಸ್ಸಾಗಿದೆ, ನಿನಗಾದರೂ ಬುದ್ಧಿ ಬೇಡವಾ? ಮದುವೆ ಆಗಿರೋ ಹುಡುಕ ಮನೇಲಿ ನೀವು ಇಬ್ಬರು ಹೀಗಾಡ್ತಿದ್ರ ಅಂದರೆ ಏನರ್ಥ? ಈ ಮನೇಲಿ ಯಾರು ಕೇಳೋರು ಹೇಳೋರು ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲಿ ರಾಣಿ? ಎಲ್ಲನೂ ನೋಡಿ ಅವಳು ಸುಮ್ಮನೆ ಇರ್ಬೋದು, ನಾನು ಸುಮ್ಮನೆ ಇರಲ್ಲ. ಇಲ್ಲ ಸುಧಾ, ನಾವೇನು ತಪ್ಪು ಮಾಡಿಲ್ಲ. ನನಗೇನು ನೀವು ಹೇಳಬೇಕಾಗಿಲ್ಲ, ನನಗೆಲ್ಲ ಗೊತ್ತು. ಅವ್ವ, ಅಪ್ಪ. ಅಯ್ಯೋ ಸುಧಾ, ಯಾವಾಗ ಬಂದರೆ? ನನ್ನ ಮೊಮ್ಮಗ ಇಲ್ಲೇ ಮನೆಯಾಗ ಬಿಟ್ಟು ಬಂದಾರೇನ? ನಿಂಗೋಕರ ಆರಾಮದಿರಿ? ಒಳಗರ ಬರಲ್ಲ, ಮಕ್ಕಳೆಲ್ಲ ನಿಂತು ಮಾತಾಡ್ಕೊತ ನಿಂತೀರಿ. ಏನಪ್ಪ ಗಿರೀಶ, ಒಳಗೆ ಕರಿ ಬಿಟ್ಕೊಟ್ಟ ಇಲ್ಲೇ ಮಾತಾಡ್ಸ್ಕೊತ ನಿಂತೀಯಲ್ಲ? ಅಲ್ಬೇಯವ್ವ, ಇಲ್ಲಿ ನಡಾಕತ್ತಿದ್ದು ನಿನ್ಗರ ಸರಿ ಕಾಣಕತ್ತನ? ಈಗ ಅಂಥದ್ದು ಏನಾತ? ಸಾವಕಾಶ ಮಾತಾಡೋಣ ತಗೊಳಪ್ಪ. ನೋಡ್ರಿ, ನೀವೇನು ತಪ್ಪು ತಿಳ್ಕೊಬೇಡ್ರಿ. ನನ್ನ ಮಗ ಈ ಮನೆಯಾಗಿರೋದು ಬೇಡ, ನಾ ಈ ಸದ್ಯ ಕರ್ಕೊಂಡು ಹೊಂಟ್ಬಿಡ್ತೀನಿ. ಸುಧಾ, ಸುಧಾ, ನಾ ಕರ್ಕೊಂಡು ಹೋಗ್ತೀನಿವ. ರಾಣಿ, ರಾಣಿ. ಅತ್ತಿಯರಿ, ನಾ ಹೇಳೋದು ಕೇಳ್ರಿ, ಅದು ಹಂಗಲ್ರಿ ಅತ್ತಿಯರ. ದೊಡವ, ನಾನಿನ್ನು ಯಾವಾಗ ನೋಡ್ತೀನಿ ಅನ್ಕೊಂಡ್ಬಿಟ್ಟಿದ್ನಿ ದೊಡವ. ಅಳಬೇಡ ನನ್ನ ಮಗಳ, ನಡಿ ನಮ್ಮ ಮನೆಗೆ ನಾ ಹೋಗೋಣ. ನಡಿ, ನಮಗೇನ ಎಲ್ಲ ನಡೀತೈತೆ ನನ್ನ ಮಗ. ನಡಿವಾ, ಈ ಮನೆಗೆ ನೀರ್ದು ಬೇಡ, ಕಣ್ಣೀರು ಹಾಕೋದು ಬೇಡ, ಸಾಕು. ಎಷ್ಟು ದಿವಸ ಹೆಂಗಿದ್ದೆ ಅಂತ ನೀನು ನೋಡಿದ್ರೆ ನನಗೆ ಗೊತ್ತಾಯ್ತು. ನಡಿಯುವ, ನಾನು ಕಣ್ಣಾರೆ ನಾ ಇದನ್ನು ಕಾಣ್ತೀನಿ ಅನ್ಕೊಂಡಿರಲಿಲ್ಲ. ಅಲ್ರಿ ನಿಂಗೆ ಅವಕಾರ ಈಗ ಅಂಥದ್ದು ಏನಾತ್ರಿ? ಈಗ ಏನು ನಡೀತು ಪಾರ್ ತಪ್ಪು ನಡೀತ್ರಿ ಇಲ್ಲೇ? ನಾನು ನಿಮ್ಮ ಕಾಲು ತೊಳಿತೀನಿ ರೀ. ರಾಣಿ, ನಾನು ಕರ್ಕೊಂಡು ಹೋಗ್ಬೇಡ್ರಿ ಪ್ಲೀಸ್. ಇಲ್ರಿ, ನಾನು ನಿಮ್ಮ ಮಾತು ಕೇಳೋದಲ್ರಿ. ನೀವು ನನ್ನ ಬಗ್ಗೆ ಬೇಕಾದ ತಿಳ್ಕೊರಿ, ನಾನು ಮಾತ್ರಕ್ಕಿಂತ ಕರ್ಕೊಂಡು ಈ ಸದ್ಯ ನಮ್ಮ ಮನೆಗೆ ಹೊಂಟೀನಿ ಅಷ್ಟೇ. ಸುಧಾ, ನೋಡುವ, ನೀನು 2 ದಿವಸ ಬರ್ತಿದ್ರಪ್ಪ, ಅವ್ನು ಹೆಂಗಾರ ನಾನು ಸುಧಾರಿಸ್ಕೊತೀನಿ. ನಾವು 1 ನಿಮಿಷ ನಿಂದ್ರಂಗಿಲ್ಲ. ನಂದರೆ ಏನು ಕೆಲಸ ಐತ್ರಿ ಅತ್ತಿ? ನೋಡ್ರಿ, ನಾನು ಬರ್ತೇನೆ, ಹೋಗೋಣ. ಯಾಕೆ ಸುಧಾ ಹಿಂಗ್ಯಾಕೆ ಮಾಡಕತ್ತೀರಿ? ಏನಾದಂತಾರೆ ಹೇಳ್ರಿ.
ಅಲ್ರಿ ಇದೀಗ ಇನ್ನೂ ಏನಾಗ್ಬೇಕಂತ ಮಾಡಿರಿ? ಹಾಂ, ನಿಮ್ಮ ಮಗ ಈ ಹುಡುಗಿ ಜೊತೆ ತಪ್ಕೊಂಡು ನಿಂತಾನೆ, ಅದು ರೋಡ್ನಾಗನ. ಇನ್ನು ಏನು ನೋಡ್ಬೇಕು? ಹಿಂದೆ ಏನೇನಾಗತ್ತೋ ನನಗೆ ನಮಗರ ಏನು ಗೊತ್ತು? ಇದ್ರ ಮೇಲೆ ನಮ್ಮ ಮಗಳು ಇಲ್ಲಿರೋದು ಬ್ಯಾಡ್ರಿ. ಆಕೆ ನಾ ಕರ್ಕೊಂಡು ಹೋಗ್ತೀನಿ. ಇದನ್ನೆಲ್ಲ ನೋಡಿ ಆಕೆ ಒಳಗಡೆ ಎಷ್ಟು ಸಂಕಟ ಪಡತ್ತಾಳೆ. ಆಕೆ ಧ್ವನಿ ಮೇಲೆ ಅನ್ಕೊಂಡೆ ಇಲ್ಲಿ ಏನೋ ತಪ್ಪು ನಡೆಯಕತ್ತೈತೆ ಅಂತ ಹೇಳಿ ಅದಕ್ಕೆ ಬಂದ್ವಿ ನಾವು ಮನೆಗೆ. ಇಲ್ರಿ ನಿಂಗೆ ಅವಕರ ಇನ್ನೊಂದು ವಾರ ಅಷ್ಟೇ ಇರ್ತಾನೆ ನಮ್ಮ ಮನ್ಯಾಗ. ಆಮೇಲೆ ಕೆಲಸ ಸಿಕ್ಬಿಟ್ಟೈತ್ರಿ. ಅವ ಟ್ರೈನಿಂಗ್ ಹೋಗ್ತಾನೆ, ಪೊಲೀಸ್ ಕೆಲಸ ಸಿಕ್ಕೈತವಂಗ. ಈ ಟೈಮ್ನಾಗ ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಅಯ್ಯರಿ, ನೀವು ಪ್ಯಾರೆಂಟು ಸೊಸೆನ ನೋಡಿದ್ರೆ ಮತ್ತು ನಿಮ್ಮ ಮಗಳಿಗೆ ನೌಕರಿನ ಸಿಗ್ತಾ ಇನ್ನದಕ್ಕೆ ನಮ್ಮ ಮಗಳ ಆಚೆ ನಿಮಗಿಲ್ಲ. ಏನಾರ ಮಾಡ್ಕೊರಿ. ಬರ್ರಿ ಅತ್ತಿ, ಬಂದಾರಿ ಸುಂಕೆಲ್ಲ ಅಂತ ಹೊಂಟು ಬಿಡೋದು. ನಿಂದ್ರಬೇಡ್ರಿ. ಗಿರಿ, ಇಲ್ಲಿ ಏನು ನಡೀತಾ ಇದೆ ನನಗೇನು ಅರ್ಥ ಆಗ್ತಿಲ್ಲ. ಗಿರಿ, ಏನಾದರೂ ಮಾಡು ಪ್ಲೀಸ್. ಅಲ್ರಿ ಅತ್ತಿ, ಇಷ್ಟಕ್ಕೆ ಇಷ್ಟು ಭಯ ಬಿದ್ದರೆ ಹೆಂಗ್ರಿ? ನಾನು ಜ್ಯೋತಿಕಾ ಸಣ್ಣಕ್ಕಿದ್ದಾಗಿಂದ ಫ್ರೆಂಡ್ಸು. ನಾವಿಬ್ಬರೂ ಸೇರಿಸಿ ರಾಣಿನ ಪರೀಕ್ಷೆ ಮಾಡತ್ತಿದ್ವಿ ಅಷ್ಟೇ, ಮತ್ತೇನೂ ಇಲ್ಲ. ಹೌದು ಆಂಟಿ, ಗಿರಿ ಹೇಳ್ತಾ ಇರೋದು ಸತ್ಯ. ನಾನು 1 ತಿಂಗಳಿಗೆ ಬರ್ತೀನಿ ಅಂತ ಗಿರಿಗೆ ಹೇಳಿದ್ದಕ್ಕೆ ಗಿರಿ ನನಗೆ ಹಿಂಗೆ ಮಾಡೋಣ ಅಂತ ನಾನೇ ಹೇಳಿದ್ದು. ನಿಮ್ಮಿಬ್ಬರ ಪ್ರೀತಿ ಎಷ್ಟು ಅಂತ ನೋಡೋಣ. ನನ್ನ ಪ್ರೀತಿ ಜಾಸ್ತಿನ ರಾಣಿ ಪ್ರೀತಿ ಜಾಸ್ತಿನ ಅಂತ ಕಂಡು ಹಿಡಿಯೋಕ್ಕೆ ಹಿಂಗೆ ಮಾಡಿದ್ವಿ. ಆದರೆ ಇದರಲ್ಲಿ ರಾಣಿನೇ ಗೆದ್ಲು. ನಿಜವಾಗ್ಲೂ ಗಿರಿ ಮಾತು ನಂಬಿ. ಇವರು ಇಬ್ಬರು ಪ್ರೀತಿ ಮಾಡಿ ಮದುವೆ ಆಗಿದ್ದೀನಿ ಅಂತ ಹೇಳಿದ್ರು ಆಂಟಿ. ಅದಕ್ಕೆ ನಾನು ಹೀಗೆ ನಡ್ಕೊಂಡೆ ಅಷ್ಟೇ. ನನಗೆ ಏನು ಗಿರಿ ಮೇಲೆ ಮದುವೆ ಆಗಬೇಕು ಅಂತ ಆಸೆ ಏನೂ ಇಲ್ಲ. ನಾನು ಇನ್ನೂ 1 ವೀಕ್ ಇದ್ದು ಹೋಗಿಬಿಡ್ತೇನೆ. ಆಮೇಲೆ ಗಿರಿ ರಾಣಿ ಜೊತೆ ಚೆನ್ನಾಗಿ ಇರ್ತಾರೆ ಆಂಟಿ. ನನ್ನ ಮಾತು ನಂಬಿ. ಹೌದು ಅಕ್ಕ, ಅತ್ತಿರಿ, ನಿಜವಾಗ್ಲೂ ಹೌದ್ರಿ. ನಾವಿಬ್ಬರು ಏನೂ ತಪ್ಪು ಮಾಡಿಲ್ಲ. ಸುಮ್ಮ ಆಕೆ ಇದ್ದಾಗ ಇಷ್ಟು ನಾಟಕ ಮಾಡ್ತಿದ್ವಿ. ಅಷ್ಟಕ್ಕೆ ಆಕಿನ ಕರೆತೆ ಆಕೆ ಬಂದ್ಲು, ಅಷ್ಟೊತ್ತಿಗೆ ನೀವು ಬಂದ್ರಿ. ಹಾಗಾಗಿ ಹಿಡ್ಕೊಂಡಿದ್ನೇ ಹೊರತು ನಾವಿಬ್ಬರು ಏನೂ ತಪ್ಪು ಮಾಡಿಲ್ಲ ರೀ. ಅದಲ್ಲ, ಎಂಥದ್ರ ಹುಡುಗಾಟ ಮಾಡೋದು? ನೀವು ಏನು ಮನೆಯಿಂದ ಮುರಿಬೇಕಂತ ಮಾಡಿದ್ದೇನೆ? ಹೆಂಗೆ ನಿಮ್ಗೇನೋ ಸ್ವಾದ ಸೊನ್ನೆ ಐತಿಲ್ಲ? ಅಲ್ಬೇಯವ್ವ, ನಿಜ ಹೇಳಿದ್ರು ಬೈತಿ ಅಲ್ಬೇ. ಮತ್ತು ಇನ್ನೇನು ಮಾಡಲಿಲ್ಲ ಹಠ. ನನಗಂತೂ ಎದಿನೇ ಜಲ್ಲಂದು ಹೋಗಿತ್ತು, ಏನಾಗ್ಬಿಡ್ತೈತು ಅಂತ. ಅಲ್ಲಪ್ಪ, ನೀ ಏನಪ್ಪ ಕೈಕಾಲ ತಣ್ಣಗೆ ಮಾಡಿಬಿಟ್ಟಿತ್ತಲ್ಲ. ನಾವು ಏನೇನೋ ಅನ್ಕೊಂಡ್ಬಿಟ್ಟಿದ್ವಿ. ನೀವು ಏನಪ್ಪ ಇಂಥದ್ರ ಹುಡುಗಾಟ ಮಾಡೋದ? ಅದೆಂಥದ್ದು ಪರೀಕ್ಷೆ ಮಾಡೋದು? ನಿಜವಾದ ಪ್ರೀತಿಗೆ ಎಂಥ ಪರೀಕ್ಷೆ ಬಂದರೂ ಅದು ಸೋಲಂಗಿಲ್ಲಪ್ಪ. ಅದನ್ನ ಇವತ್ತು ರಾಣಿ ನಿಜ ಮಾಡಿ ತೋರಿಸ್ಯಾಳ್ರಿ.